ಇವತ್ತು ನಾನು ನಿಮ್ಮ ಮುಂದೆ ಡಿಫ್ರೆಂಟ್ ಆಗಿರುವಂಥ 4 ವೆರೈಟಿ ಆಗಿರುವಂಥ ಮಜ್ಜಿಗೆ ರೆಸಿಪಿನ ತೊಗೊಂಡು ಬಂದೇನಿ. ನಾನು ನಿಮಗಿಲ್ಲಿ ರೆಸಿಪಿ ಹೇಳೋಕ್ಕಿಂತನೂ ಈ ಥರದ ಬೆನಿಫಿಟ್ಸ್ನ ಡೀಟೇಲಾಗಿ ಹೇಳ್ತೇನೆ ರೀ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಾ ಇಲ್ಲಿ ಕರಿಬೇವಿನ ಮಜ್ಜಿಗೆ ಮತ್ತು ನಾವು ನಾರ್ಮಲಾಗಿ ಮನ್ಯಾಗ ಮಾಡೋ ಮಸಾಲೆ ಮಜ್ಜಿಗೆ ಮತ್ತು ಸೌತೆಕಾಯಿ ಮಜ್ಜಿಗೆ ಮತ್ತು ಕಾಳು ಮೆಣಸಿನ ಮಜ್ಜಿಗೆ ಅಂತ ಹೇಳಿ 4 ರೆಸಿಪಿಗಳನ್ನ ತೊಗೊಂಡು ಬಂದೇನಿ. ಇವತ್ತರ ಬೆನಿಫಿಟ್ಸ್ನ ನಾನು ನಿಮಗೆ ಇವತ್ತು ಡೀಟೇಲಾಗಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ಕನ್ನಡಕ್ಕೆ ಸ್ವಾಗತ ರೀಪ. ಇಲ್ಲಿ ನಾನು ನಿಮಗೆ ಬರೀ ರೆಸಿಪಿ ವೀಡಿಯೋಸ್ಗಳನ್ನ ಹೇಳಂಗಿಲ್ಲ ರೀ. ಮೇನ್ ಆ ಇಂಗ್ರೀಡಿಯೆಂಟ್ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತೈತಿ ಮತ್ತು ಯಾವ ಟೈಮ್ನಾಗ ಯಾವ ಆಹಾರ ತಿನ್ನೋದ್ರಿಂದ ನಾವು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಥವಾ ಕಾಪಾಡ್ಕೊಳ್ಳಬಹುದು ಅನ್ನೋದನ್ನ ಡೀಟೇಲಾಗಿ ಹೇಳೋದನ್ನ ರೀ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಕತ್ತಿರಲ್ಲ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಕಡಿ ತನಕ ನೋಡಿರಿ. ಬಿಕಾಸ್ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಮತ್ತು ಇನ್ಯಾಕೆ ತಡ ಮಾಡೋನು, ಹಂಗಾರೆ ಶುರು ಮಾಡಿಬಿಡೋಣ್ರೆ ರೆಸಿಪಿ, ಜೊತೆಗೆ ಬೆನಿಫಿಟ್ಸೂ ಬರಲ್ಲ. ಮತ್ತು ಮಜ್ಜಿಗೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಇರ್ತೈತಿ. ದೇಹಕ್ಕೆ ತಂಪನ್ನು ಕೊಡೋದು ಅಷ್ಟೇ ಅಲ್ದೆ ಇದ್ರೊಳಗಿರುವಂಥ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ತಾವೆ. ಯಾಕಪ್ಪ ಅಂತಂದರೆ ಇದು ನಮ್ದು ಮಲಬದ್ಧತೆ ಕಡಿಮೆ ಮಾಡ್ತೈತಿ, ಬ್ಲಡ್ ಪ್ರೆಷರ್ ಕಡಿಮೆ ಮಾಡ್ತೈತಿ, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತೈತಿ. ಅದಷ್ಟೇ ಅಲ್ದನ ಭಾಳ ನಿಮಗೆ ಸ್ಟ್ರೆಸ್ ಆಗೈತಿ, ಭಾಳ ದುಃಖ ಆಗತೈತಿ, ಸಾಕಪ್ಪ ಅನ್ನೋ ಒಂದು ಡಿಪ್ರೆಷನ್ ಲೆವೆಲಿಗೆ ಹೋದಾಗೂ ಕೂಡ ನೀವು ಮಜ್ಜಿಗೆ ಕುಡಿದ್ರೆ ಏನಾಗ್ತೈತಿಪ್ಪ ಅಂತಂದ್ರೆ ಒಂಥರ ಮನಸ್ಸು ರಿಲೀಫ್ ಆಗ್ತೈತಿ. ಬೇಕಾದ್ರೆ ಟ್ರೈ ಮಾಡಿರಿ, ಡೆಫಿನೆಟ್ಲಿ ನಾ ಟ್ರೈ ಮಾಡೇ ನಿಮಗೆ ಹೇಳಾಕತ್ತೇನೆ. ಸೊ ಇವತ್ತು ನಾವು ಮಾಡತ್ತಿರುವಂಥ ರೆಸಿಪಿಗಳೊಳಗೆ ಫಸ್ಟ್ನೇದು ಬಂದುಬಿಟ್ಟು ಸೌತೆಕಾಯಿ ಮಜ್ಜಿಗೆ ಅಂತ. ಏನಿಲ್ಲ, ಸೌತೆಕಾಯಿ ಕಟ್ ಮಾಡ್ಕೊಂಡು ಬಿಡ್ರಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಶುಂಠಿ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ನೀರು ಹಾಕ್ಕೊಂಡು ಚಂದಂಗಿ ಹುರಿದು ಪುಡಿ ಮಾಡಿಟ್ಕೊಂಡಿರುವಂಥ ಜೀರಿಗೆ ಪುಡಿ ಹಾಕ್ಕೊಂಡು ಒಂದು 2-3 ಸತಿ ಗಿರ್ ಅನಿಸಿಬಿಟ್ರಂದ್ರೆ ಮಸ್ತ್ ಸೌತೆಕಾಯಿ ಮಜ್ಜಿಗೆ ರೆಡಿ ಆಗಿಬಿಡ್ತೈತೆ ರೀ. ಸೌತೆಕಾಯಿ ಮಜ್ಜಿಗೆ ಸ್ಪೆಷಲಿ ಗ್ಯಾಸನ್ನ ರಿಲೀಸ್ ಮಾಡೋಕೆ ಯೂಸ್ ಮಾಡ್ತಾರೋ ಮತ್ತು ದೇಹಕ್ಕೂ ಭಾಳ ತಂಪಿರ್ತೈತಿ. ಯಾಕಪ್ಪ ಅಂದ್ರೆ ಸೌತೆಕಾಯಿನ ಭಾಳ ಗ್ಯಾಸ್ಟ್ರೈಟಿಸ್ ಆದಾಗ, ಭಾಳ ನೋವಾದಾಗ ಕುಡಿಯುವಂಥದ್ದು ಒಂದು ರೂಢಿ ಐತಿ. ಸೊ ಇನ್ನು ನೆಕ್ಸ್ಟ್ ಬಂದೀವಂದ್ರೆ ನಾರ್ಮಲ್ ಮನ್ಯಾಗ ಮಾಡ್ತೀವಲ್ಲ ಮಸಾಲೆ ಮಜ್ಜಿಗೆ, ಬೆಳ್ಳುಳ್ಳಿ, ಬೇಕಾದ್ರೆ ಇದಕ್ಕೆ ಈರುಳ್ಳಿನ ಹಾಕ್ತಾರೆ ಕೆಲವೊಬ್ಬರು, ಶುಂಠಿ, ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಮತ್ತು ಮೊಸರು ಹಾಕ್ರಿ. ಅದ್ರಾಗ ಜೀರಿಗೆ ಪುಡಿ ಹಾಕೋದು ಭಾಳ ಇಂಪಾರ್ಟೆಂಟ. ಯಾಕಪ್ಪ ಅಂತಂದ್ರೆ ಇದು ಊಟ ಆದಮೇಲೆ ಭಾಳ ಅಯ್ಯೋ ಟೈಟ್ ಆಗಿಬಿಟ್ಟೈತಿ, ಅಪ್ಪ ಸಿಕ್ಕಾಪಟ್ಟೆ ತಿಂದೇನಿ, ಡೈಜೆಷನ್ ಆಗಂಗಿಲ್ಲೋ ಮಾರಾಯ, ತ್ರಾಸ ಆಕತಿ, ವಾಂತಿ ಬಂದಂಗೆ ಆಕೈತೋ, ಏನು ಮಾಡ್ಲು ಅನ್ನುವಾಗ ಈ ಥರ ಮಜ್ಜಿಗೆ ಮಾಡಿಕೊಂಡು ಕುಡಿದು ಬಿಟ್ರಿಪ್ಪ ಅಂತಂದ್ರೆ ಬ್ಲೋಟಿಂಗ್ ಸೆನ್ಸೇಷನ್ ಎಲ್ಲ ಹೋಗಿಬಿಡ್ತೈತಿ. ಅಷ್ಟೇ ಅಲ್ದೆ ನಿಮ್ಮ ಬುದ್ಧಿನೂ ಚುರುಕಾಗ್ತೈತಿ. ಮತ್ತು ಮಜ್ಜಿಗೆ ಒಳಗೆ ಕ್ಯಾಲ್ಶಿಯಂ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ದೇಹದ ಮೂಳೆಗಳಿಗೂ ಭಾಳ ಶಕ್ತಿ ಕೊಡ್ತೈತ್ರಿಪ್ಪ. ಅಷ್ಟೇ ಅಲ್ದೆ ಇದ್ರಾಗ ಬಿ ಕಾಂಪ್ಲೆಕ್ಸ್ ಜಾಸ್ತಿ ಇರೋದ್ರಿಂದ ರಕ್ತಹೀನತೆಯೂ ಆಗಂಗಿಲ್ಲ, ಸ್ವಲ್ಪ ಇಮಿಡಿಯೇಟ್ ಎನರ್ಜಿನೂ ಸಿಕ್ಕಂಗೆ ಆಗ್ಬಿಡ್ತೈತಿ ನಿಮಗೆ. ಅಷ್ಟಲ್ದೆ ಯಾರಿಗೆಲ್ಲ ಡೈಜೆಷನ್ ಆಗಂಗಿಲ್ಲ ಅಂತಾರಲ್ಲ ಅವ್ರಿಗೂ ಭಾಳ ಬೆಸ್ಟ್. ಇನ್ನು ನೆಗಡಿ ಬಂದೈತಿ, ಯಾಕೋ ಒಂಥರ ಕಿರಿಕಿರಿ ಆಗತೈತಿ, ಯಾಕೋ ಜ್ವರ ಬಂದಂಗೆ ಅನ್ಸಕತ್ತೈತಿ, ಸ್ವಲ್ಪ ದೇಹಕ್ಕೆ ಬಿಸಿ ಅನ್ನಿಸ್ಬೇಕನ್ನೋರು ಏನು ಮಾಡ್ರಪ್ಪ ಅಂದ್ರೆ ಸ್ವಲ್ಪ ಹುರಿದು ಪುಡಿ ಮಾಡಿರೋ ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಕೊತ್ತಂಬರಿ, ಮೊಸರು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಿರ್ ಅನಿಸಿಬಿಟ್ರಿಪ್ಪ ಅಂದ್ರೆ ಕಾಳು ಮೆಣಸಿನ ಮಜ್ಜಿಗೆ ರೆಡಿ ಆಗಿಬಿಡ್ತೈತಿ. ರಕ್ತದೊತ್ತಡ ಅಷ್ಟೇ ಅಲ್ರಿ, ಕೊಲೆಸ್ಟ್ರಾಲಿಗೂ ಭಾಳ ಬೆಸ್ಟ್ ಐತಿ ಇದು. ಅಷ್ಟೇ ಅಲ್ದನ ದೇಹದಾಗ ಭಾಳ ನಿರ್ಜಲೀಕರಣ ಆಗೈತಿ ಅನ್ನೋರು ಕೂಡ ಇದನ್ನು ಕುಡಿಬೋದು. ಬೇಕಾದ್ರೆ ಕಾಳು ಮೆಣಸು ಬೇಡ ಅಂತಂದ್ರೆ ಸ್ಕಿಪ್ಪು ಮಾಡ್ಬೋದಾ. ಮತ್ತು ಎಲ್ಲದಕ್ಕೂ ಉಪ್ಪು ಹಾಕೋದು ಮರಿಬೇಡ್ರಿ. ಯಾಕಂದ್ರೆ ಉಪ್ಪು ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡ್ತೈತಿ. ಬಿಸಿಲಿನಾಗಿಂದ ಹೊರಗಿಂದ ಬಂದೇನಿ, ದೇಹ ಯಾಕೋ ನಿರ್ಜಲೀಕರಣ ಅನ್ಸಕತ್ತೈತಿ, ಯವ್ವ ಭಾಳ ದಾಹ ಆಗಕತ್ತೈತಿ ಅನ್ನುವಾಗ ಹಿಂಗೆ ಮಾಡ್ಕೊಂಡು ಕುಡೀರಿ, ಭಾಳ ಮಸ್ತ್ ಅನ್ನಿಸ್ತೈತಿ. ಸ್ವಲ್ಪ ಯಾಕೋ ಹೊಟ್ಟೆ ಕಿರಿಕಿರಿ ಅನ್ನಕತ್ತೈತೆ ಅನ್ನುವಾಗೂ ಕುಡಿದ್ರೂ ನಡಿತೈತ್ರಿಪ್ಪ ಇದು. ಅಷ್ಟೇ ಅಲ್ದನ ಇದು ಭಾಳ ಬೆನಿಫಿಟ್. ಯಾಕೆ ಅಂತಂದ್ರೆ ಇದ್ರೊಳಗೆ ಬರೀ ಕ್ಯಾಲ್ಶಿಯಂ ಅಷ್ಟೇ ಅಲ್ದನ ಇದ್ರಾಗ ಲ್ಯಾಕ್ಟೋಬ್ಯಾಸಿಲ್ಸ್ ಇರೋದ್ರಿಂದ ಅವೇನು ಮಾಡ್ತಾವಂದ್ರೆ ಡೈಜೆಷನಿಗೂ ಹೆಲ್ಪ್ ಮಾಡ್ತಾವೆ. ಇನ್ನು ಕರಿಬೇವುದು ಹಾಕ್ಕೊಂಡು ಕುಡಿದ್ರೆ ಅಂದ್ರೆ ಇಮಿಡಿಯೇಟ್ ಬಾಡಿ ಒಳಗಿನ ಉಷ್ಣ ಎಲ್ಲ ಹೊರಗೆ ಬಂದು ದೇಹ ಏಕದಮ್ ತಂಪಾಗಿಬಿಡ್ತೈತೆ ನೋಡ್ರಿ. ಇದ್ರೊಳಗಿರುವಂಥ ಬಿ ಕಾಂಪ್ಲೆಕ್ಸ್, ರಿಬೋಫ್ಲವಿನ್ ಮತ್ತು ಕ್ಯಾಲ್ಸಿಯಮ್ ಏನಪ್ಪ ಅಂದ್ರೆ ಕಡಿಮೆ ಶರ್ಕರ ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದ್ದರೂ ಪ್ರೋಟೀನ್ ಅಂಶಗಳು ಜಾಸ್ತಿ ಇರೋದ್ರಿಂದ, ಮತ್ತು ಯಾರೆಲ್ಲ ಡಯಟ್ ಮಾಡ್ತಿರ್ತಿರಲ್ಲ ನಡ್ಬರ್ಕ ಡಿಹೈಡ್ರೇಟ್ ಆಗಬಾರ್ದು, ಸ್ವಲ್ಪ ಹಸು ಆಗೋದಾಗಿರ್ತೈತಿ, ವೆಯ್ಟ್ ಲಾಸ್ ಮಾಡುವಾಗ ಏನಾರು ತಿನ್ಬೇಕಂತ ನಡ್ಬರ್ಕ ಅನ್ನಿಸ್ತಿತ್ತಂದ್ರೆ ಇದನ್ನು ಕುಡಿದ್ರಪ್ಪ ಅಂದ್ರೆ ರಿಫ್ರೆಶು ಆಗ್ತೀರಿ.
ಸಣ್ಣ ಸಣ್ಣ ಹಸುಗಳಿಂದ ಮುಕ್ತಿನೂ ಸಿಗ್ತೈತಿ. ಅದ್ರಾಗ ಈ ಬ್ಯಾಸ್ಗ್ಯಾಗ ಅಷ್ಟು ಅಲ್ದನ ಯಾವುದೇ ಕಾಲದಾಗಿದ್ರೂ ಈ ಮಜ್ಜಿಗೆ ಒಂದು ಎವರ್ ಗ್ರೀನ್ ಫುಡ್ ಅಂತಂದ್ರೆ ಹೇಳಕ್ಕೆ ತಪ್ಪಾಗೋದಿಲ್ಲ ನೋಡ್ರಿ. ಮತ್ತು ಅಷ್ಟೇ ಅಲ್ದನ ಏನಪ್ಪ ಅಂತಂದ್ರೆ ಇದು ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡ್ತೈತಿ, ಜೀರ್ಣಕ್ರಿಯೆಗೂ ಒಂದು ಎನರ್ಜಿ ಕೊಡ್ತೈತಿ ರೀಪ. ಇದಕ್ಕಿಂತ ಒಂದು ಒಳ್ಳೆ ಮನೆ ಮದ್ದು ಬೇಕನ್ನ ನಮಗೆ? ಇಲ್ಲಲ್ಲ. ನೀವು ಈ 4 ರೆಸಿಪಿಗಳನ್ನ ಟ್ರೈ ಮಾಡ್ತೀರಿ ಅಂತ ಅನ್ಕೊತೀನಿ. ಪ್ಲಸ್ ಇವೆಲ್ಲ ನಿಮಗೆ ಹೆಂಗೆ ಅನಿಸಿದ್ವು ಅಂತಲೂ ನನಗೆ ಹೇಳ್ತೀರಿ. ಡೆಫಿನೆಟ್ಲಿ ಟ್ರೈ ಮಾಡಿರಿ. ಯಾವುದು ಕುಡ್ದಾಗ ನಿಮ್ಮ ಹೊಟ್ಟೆಗೆ ಏನಾಯ್ತು ಅನ್ನೋದನ್ನು ನನಗೆ ತಿಳಿಸ್ರಿ. ನಾಳೆ ಮತ್ತೊಂದು ಹೊಸ ವಿಡಿಯೋಂದಿಗೆ, ಹೊಸ ಇಂಗ್ರೀಡಿಯೆಂಟ್, ಅದರ ಬೆನಿಫಿಟ್ಸ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.